ಎಲ್ಲ ರೈತ ಬಾಂಧವರಿಗೆ ನಮಸ್ತೆ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಈ ಕರೆ ತಲೆ ಹುಳು ಏನು ಶುಂಠಿಗೆ 1.5 ಮಂತ್ಸ್ ಆದ ತಕ್ಷಣ ಅಟ್ಯಾಕ್ ಆಗ್ತಿದೆ, ಅದನ್ನು ನಿವಾರಣೆ ಹೇಗೆ ಮಾಡೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ನಾನೀಗ ವಿಡಿಯೋ ಮಾಡ್ತಾಯಿದ್ದೀನಿ. ನಂದು ಶುಂಠಿಲಿ ಕರೆ ತಲೆ ಹುಳ ಅಟ್ಯಾಕ್ ಮಾಡ್ತಿದೆ. ಇದಕ್ಕೇನು ಅಂತಂದರೆ 1 ಎಕರೆಗೆ 3 kg ಬೆಲ್ಲ ಬೇಕು. ಸೊ ನಾನು 1.5 ಎಕರೆ ಮಾಡ್ತಾಯಿದ್ದೀನಿ. ಸೊ ನಾನೊಂದು 5-6 kg ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲನ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಟೌವಲ್ಲಿ ಅಥವಾ ಒಲೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಅದರಲ್ಲಿ ಪಾತ್ರೆಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು, ಪಾನಕ ಮಾಡಬೇಕು, ಓಕೆನಾ. ಸೊ ಪಾನಕ ಆದಮೇಲೆ ಈ ಇಮಾಮ್ಯಾಕ್ಟಿನ್ ಬೆಂಜೋವೇಟ್ ನೀವೇನು ಕೆಮಿಕಲ್ ಇದೆ, ಈ ಕೆಮಿಕಲ್ನ ನೀವು ಆ ಪಾನಕನ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ ತಕ್ಷಣ ಆ ಪಾನಕಕ್ಕೆ ಆ ಇಮಾಮ್ಯಾಕ್ಟಿನ್ ಬೆಂಜೋವೇಟ್ನ ಹಾಕಬೇಕು. ಸೊ ಈ ಇಮಾಮ್ಯಾಕ್ಟಿನ್ ಬೆಂಜೋವೇಟ್ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಯಾವ ಥರ ಅಂತ ಅಂದರೆ ಒಂದು ಕಡ್ಡಿ ತಗೊಂಡ್ಬಿಟ್ಟು ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ಆ ಥರ ನೀವು ತಿರುಗಿಸ್ಬೇಕು. ಸೊ ಹಂಗೆ ತಿರುಗಿಸೋದ್ರಿಂದ ಚೆನ್ನಾಗಿ ಮಿಶ್ರಣ ಆಗುತ್ತೆ ಅಂತ ಅಷ್ಟೆ. ಸೊ ಈಗ ಇಮಾಮ್ಯಾಕ್ಟಿನ್ ಬೆಂಜೋವೇಟ್ ಒಂದು ಮಿಕ್ಸ್ ಆದಮೇಲೆ ನೆಕ್ಸ್ಟು ನೀವು ಆಪ್ಷನ್ ಇರೋದು ಭತ್ತದ ತೌಡು ತಪ್ಪಿದ್ರೆ ಭತ್ತದ್ದು ಒಟ್ಟು. ನಾನಿಲ್ಲಿ ಚೂಸ್ ಮಾಡಿದ್ರೆ ಭತ್ತದ ತೌಡು ಒಂದು 25 kg 1 ಎಕರೆಗೆ. ಸೊ ನಿಮ್ಗೆ ಎಷ್ಟು ಎಕರೆ ಬೇಕೋ ಅಷ್ಟು ಎಕರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಭತ್ತದ ತೌಡಿಗೆ ಇಮಾಮ್ಯಾಕ್ಟಿನ್ ಬೆಂಜೋವೇಟ್ ಏನಿದು ರೆಡಿ ಆಗಿತ್ತು ಪಾನಕ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿಬಿಟ್ಟು ಆಫ್ಟರ್ 6 PM, ಯಾಕೆ ಅಂದರೆ 6 ಗಂಟೆ ಮೇಲೇ ಹುಳು ಬರೋದು. ಆ ಹುಳು 6 ಗಂಟೆ ಮೇಲೆ ಬರೋದ್ರಿಂದ ನಾನು 6 ಗಂಟೆ ಮೇಲೆ ಉಗ್ಗಿಸ್ತಾ ಇದ್ದೀನಿ, ಎರಚಿಸ್ದೆ. ಸೊ ಇದರಲ್ಲಿ ಕಂಟ್ರೋಲಿಂಗ್ ಬರುತ್ತೆ. ಸೊ ಇದೇ ಥರ ನಿಮಗೆ ಬೇರೆ ಶುಂಠಿ ಬಗ್ಗೆ ಮಾಹಿತಿ ಬೇಕು ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ.